ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಉತ್ತಪ್ಪ ಥರ ಇದೆ ಅಲ್ವಾ ಮಾಡ್ತಾ ಇರೋದು. ಇದು ಆಲೂ ಉತ್ತಪ್ಪ ಆದರೂ ಅಂದ್ಕೊಳ್ಳಿ, ಇಲ್ಲ ಪಲ್ಯ ದೋಸೆ ಆದರೂ ಅಂದ್ಕೊಳ್ಳಿ, ಇಲ್ಲ ವೆಜಿಟೇಬಲ್ ದೋಸೆ ಆದರೂ ಅಂದ್ಕೊಳ್ಳಿ. ನೀವೇನಾದರೂ ಅಂದ್ಕೊಳ್ರಿ, ಮಕ್ಕಳಿಗೆ ತುಂಬ ಇಷ್ಟವಾಗುವಂಥ ದೋಸೆ ಇದು. ಇದಕ್ಕೆ ನಾನು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸಿಪ್ಪೆನ ಸೀಳ್ಕೊಳ್ಳೋಣ. ಇದನ್ನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಮತ್ತು 3 ಈರುಳ್ಳಿ ಸಹ ಬಿಡಿಸಿಟ್ಕೊಂಡಿದ್ದೀನಿ. ಆಲೂಗಡ್ಡೆ ತಿನ್ನೋದು ದೇಹಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ಪಲ್ಯ ದೋಸೆ ಬೇಕು ಅಂತಂದು ಕೇಳಿದಾಗ, ಅಥವಾ ಅರ್ಜೆಂಟಾಗಿ ಪಲ್ಯ ಮಾಡೋಕ್ಕಾಗಲ್ಲ, ಬೇಗ ದೋಸೆ ಮಾಡೋಣಪ್ಪ, ಬೇಗ ಬೇಗ ಮಕ್ಕಳನ್ನ ಸ್ಕೂಲ್ಗೆ ಕಳ್ಸೋಣಪ್ಪ ಅಂತಂದಾಗ ವಿತೌಟ್ ಚಟ್ನಿ ಸಹ ತಿನ್ಬೋದು. ಇದನ್ನು ಬೇಕಾದರೆ ಚಟ್ನಿ ಹಾಕ್ಕೊಂಡು ಸಹ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಆಲೂಗಡ್ಡೆ ಇಲ್ಲ ಅಂದರೆ ನೀವು ಬೇರೆ ತರಕಾರಿಗಳನ್ನ ಸಹ ಉಪಯೋಗಿಸ್ಬೋದು. ಇದು ಇನ್ಸ್ಟೆಂಟಾಗಿ ಒಂದು ರುಚಿಕರವಾಗಿ ಮಾಡ್ಕೊಳ್ಳೋಂಥ ವೆಜ್ ದೋಸೆ. ವೆಜಿಟೇಬಲ್ಸ್ ತಿನ್ನಲ್ಲ ಅನ್ನೋಂಥ ಮಕ್ಕಳಿಗೆ ಇದು ಸರ್ಪ್ರೈಸಿಂಗ್ ಆಗಿರುತ್ತೆ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಆಲೂಗಡ್ಡೆ ಐರನ್ ರಿಚ್ ಇರುತ್ತೆ ಅಲ್ವಾ, ಹಾಗಾಗಿ ಆಲೂಗಡ್ಡೆನ ಬಳಸೋದು ಸಹ ತುಂಬ ಒಳ್ಳೆಯದು. ಬಟ್ ಶುಗರ್ ಇರೋರು ಯಾವಾಗಲೂ ಆಲೂಗಡ್ಡೆ ಹೆಚ್ಚಾಗಿ ಬಳಸಬಾರ್ದು. ಆಲೂಗಡ್ಡೆ 3 ಈ ರೀತಿ ಚೆನ್ನಾಗಿ ತುರಿದ್ಕೊಳ್ಳೋಣ. ಇದನ್ನೆಲ್ಲ ತುರಿದ್ಕೊಂಡ್ಮೇಲೆ ಇದನ್ನೇನು ನೀರಲ್ಲಿ ಹಾಕಿ ತೊಳೆದು ಹಿಂಡಿ ಮಾಡೋರು ಮಾಡಬಹುದು. ನಾನೇನು ಆ ಥರ ಎಲ್ಲ ಏನೂ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆಲೂಗಡ್ಡೆನಾದರೂ ಹಾಕ್ಕೊಳ್ಳಿ ನೀವು, ಇಲ್ಲ ಸೋರೆಕಾಯಿ ಸಹ ಈ ರೀತಿಯೇ ಒಂದು 6 ಇಂಚ್ ಸೋರೆಕಾಯಿ ಆದರೂ ಹಾಕ್ಕೊಳ್ಬೋದು. ಅದು ಸಹ ತುಂಬ ಚೆನ್ನಾಗಿರುತ್ತೆ. ಸೋರೆಕಾಯಿ ಅಲ್ಲಿ ಮಾಡ್ಬೋದು, ಚಪ್ರ ಬದನೆಕಾಯಿ ಇರುತ್ತಲ್ವ ಅದರಲ್ಲಿ ಸಹ ಮಾಡ್ಬೋದು. ಇದ್ರ ಜೊತೆಗೆ ನೋಡಿ, ಇದು 1 ಕಪ್ನಷ್ಟು ಆಗಿದೆ. ಇದನ್ನು ತೆಗೆದಿಟ್ಕೊಂಡು ಈರುಳ್ಳಿ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡೋಣ. ಇದು ಈರುಳ್ಳಿನೂ ನಾವು ಸೇರಿಸ್ಕೊಳ್ಳೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಉತ್ತಪ್ಪ ತುಂಬ ಚೆನ್ನಾಗಿ ಬರುತ್ತೆ, ರುಚಿ ರುಚಿಯಾಗಿ ಇರುತ್ತೆ. ಇದಕ್ಕೆ ಒಂದು ಟ್ವಿಸ್ಟ್ ಅಂತಂದರೆ ಏನಂತಂದರೆ, ನಾವು ಇದರೊಳಗಡೆ ಆಯಿಲನ್ನು ಸೇರಿಸ್ಕೋಬೇಕು. ಯಾವತ್ತೂ ಅಷ್ಟೇ ನಾವು ಈ ದೋಸೆ ಮಾಡಬೇಕು ಅಂತಂದರೆ, ಈ ತರಕಾರಿ ದೋಸೆಯಲ್ಲಿ ಯಾವತ್ತೂ ಆಯಿಲನ್ನ ಸೇರಿಸ್ಕೋಬೇಕು. ನಾನು ಇದಕ್ಕೆ ಒಂದು 1/4 ಕಪ್ನಷ್ಟೇ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ತೊಗೊಳ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನ ಕಡ್ಡಿಗಳಿಲ್ದಂಗೆ ಚೆನ್ನಾಗಿ ನೀಟಾಗಿ ಬಿಡಿಸ್ಕೋಬೇಕು. ನೀಟಾಗಿ ಬಿಡಿಸ್ಕೊಂಡು ತೊಗೊಳ್ಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಸಹ 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ, ಅಥವಾ ಬೇರೆ ಯಾವುದೇ ಸೊಪ್ಪಿದ್ರೂ ಯೂಸ್ ಮಾಡ್ಕೊಳ್ಳಿ. ಸೊಪ್ಪುಗಳ್ನು ಎಲ್ಲನೂ ಈ ರೀತಿ ಸರ್ಪ್ರೈಸಿಂಗಾಗಿ ಕೊಟ್ಟರೆ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ತುರಿದಿರೋ 1 ಕಪ್ಪು ಆಲೂಗಡ್ಡೆನೂ ಹಾಕ್ಕೊಂಡಿದ್ದೀನಿ. ಮತ್ತು 3 ಈರುಳ್ಳಿ ಕಟ್ ಮಾಡಿದ್ನಲ್ವ, ಎಲ್ಲನೂ ಪುಡಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತು ಸಬ್ಬಕ್ಕಿ ಕೊತ್ತಂಬರಿ ಸೊಪ್ಪು ಸಹ ಇದಕ್ಕೇ ಸೇರಿಸ್ಕೊಂಡಿದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಿಂಗು ಹಾಕ್ಕೊಂಡಿದ್ದೀನಿ. ಹಿಂಗು ಜೀರ್ಣ ಕೊಡುತ್ತೆ. ಮತ್ತು ಸ್ವಲ್ಪ ಧನಿಯಾ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಸಹ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ ಹಾಕ್ಕೊಳ್ಳೋದ್ರೆ ಕಲರ್ ಆಗಿ ಬರುತ್ತದೆ, ಯೆಲ್ಲೋ ಕಲರಾಗಿ. ಮತ್ತು ಕಸ್ತೂರಿ ಮೇಥಿ ಸಹ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಮೇಥಿ ಅದಕ್ಕೆ ಗಮಲು ಕೊಡುತ್ತೆ, ಎಷ್ಟು ಘಮ ಘಮ ಅಂತ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ತುಂಬ ದಪ್ಪನೂ ಮಾಡ್ಕೊಳ್ಳೋದು ಬೇಡ, ತುಂಬ ತೆಳ್ಳಗೂ ಮಾಡ್ಕೊಳ್ಳೋದು ಬೇಡ. ದೋಸೆ ಹಿಟ್ಟು ಇದೆ ಅಲ್ವಾ, ದೋಸೆ ಹಿಟ್ಟಿಗೆ ಇದನ್ನು ಸೇರಿಸ್ಕೊಳ್ಳೋಣ. 1-2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡ್ರೆ ಇದು ಕದಲ್ದಂಗೆ ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿನನೂ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಕಲರ್ ಬರುತ್ತಲ್ವ, ಪಲ್ಯ ದೋಸೆ ಥರನೇ ಇರುತ್ತೆ ಇದು, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಗಂಟಂತೂ ಬರಲ್ಲ, ಆದರೆ ಎಲ್ಲನೂ ಒಂದು ವೆಜಿಟೇಬಲ್ಸ್ ಎಲ್ಲನೂ ಮಿಕ್ಸಪ್ ಆಗಬೇಕಲ್ವ, ಹಾಗಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಹೀಗೆ ಕಲಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಸಾಕಾಗಿದೆಯಾ ಇಲ್ವಾ ಈ ಲೆವೆಲಲ್ಲಿ ನೋಡಿಕೊಂಡು ಹಾಕ್ಕೋಬೇಕು. ನಿಮಗೆ ಖಾರ ಸಾಕಾಗಲಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಆಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ದೋಸೆಗಳು ಹಾಕ್ಕೊಂಡ್ರೆ ಉತ್ತಪ್ಪ ರೆಡಿ ಆಗುತ್ತೆ. ಮಾಡ್ತಾಯಿರೋ ಈ ವೆಜ್ ಉತ್ತಪ್ಪ ನಿಮಗಿಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ. ಮತ್ತು ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ. ಇದು ತುಂಬ ರುಚಿಕರವಾಗಿರೋ ದೋಸೆ, ವೆಜ್ ದೋಸೆ ಅಂತಾದರೂ ಹೇಳಿ, ಆಲೂ ದೋಸೆ ಅಂತಾದರೂ ಹೇಳಿ, ಉತ್ತಪ್ಪಂ ಅಂತಾದರೂ ಹೇಳ್ರಿ, ತುಂಬ ರುಚಿಕರವಾಗಿರುತ್ತೆ. ಮತ್ತು ನೀವು ಮನೆಯಲ್ಲಿ ಸಾಟರ್ಡೆ ಟೈಮ್ನಲ್ಲಿ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಲ್ವ ಮಕ್ಕಳು ಸ್ಕೂಲ್ಗೆ, ಆವಾಗ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇನ್ನೊಂದು ಸಲ ಬೇಕು ಅಂತ ಕೇಳ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.